ನನ್ನ ಹೆಸರು ಡಿ ಪವಿತ್ರ. ದ್ವಿತೀಯ PUCಯಲ್ಲಿ ಕಲಾ ವಿಭಾಗದಲ್ಲಿ HSPDಯಲ್ಲಿ ಓದುತ್ತಿದ್ದೇನೆ. ಇತಿಹಾಸದ ವಿಷಯಕ್ಕೆ ಸಂಬಂಧಿಸಿದ ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಂದಿರುವ ವಿಷಯ ಚಂದ್ರಗುಪ್ತನ ಮೌರ್ಯ ಜೀವನ ಮತ್ತು ಸಾಧನೆಗಳನ್ನು ನಿಮ್ಮ ಭಾಷೆಯಲ್ಲಿ ಹೇಳುತ್ತಿದ್ದೇನೆ. ಚಂದ್ರಗುಪ್ತ ಮೌರ್ಯ ಇವನು ಸಾಶಪು 324ರಿಂದ 300ರವರೆಗೆ ಆಡಳಿತ ನಡೆಸಿದನು. ಇವನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದನು. ಇವನು ತಂದೆಯನ್ನು ಕಳೆದುಕೊಂಡಿದ್ದ ಚಂದ್ರಗುಪ್ತ ಮೌರ್ಯನು ತಕ್ಷಶಿಲೆಯ ಬ್ರಾಹ್ಮಣನಾದ ಕೌಟಿಲ್ಯನು ಕರೆದೊಯ್ದು ಅಗತ್ಯ ಶಿಕ್ಷಣವನ್ನು ನೀಡಿದನು. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡಿದನು. ಚಂದ್ರಗುಪ್ತ ಮೌರ್ಯನ ಸಾಧನೆಗಳನ್ನು ಈ ಮೂಲಕ ತಿಳಿಸುತ್ತೇನೆ. ಪಂಜಾಬಿನ ದಿಗ್ವಿಜಯ. ಮೊದಲನೇದಾಗಿ ಪಂಜಾಬಿನ ದಿಗ್ವಿಜಯ. ಎರಡನೇದಾಗಿ ಮಗಧ ಸಾಮ್ರಾಜ್ಯದ ವಶ. ಮೂರನೇದಾಗಿ ಸೆಲ್ಯೂಕಸ್ನೊಂದಿಗೆ ಯುದ್ಧ ಮತ್ತು ಒಪ್ಪಂದ. ನಾಲ್ಕನೇದಾಗಿ ಇತರೆ ದಿಗ್ವಿಜಯಗಳು. ಐದನೇದಾಗಿ ಚಂದ್ರಗುಪ್ತನ ಕೊನೆಯ ದಿನಗಳು. ಮೊದಲನೇದಾಗಿ ಪಂಜಾಬಿನ ದಿಗ್ವಿಜಯ. ಇವನು ಕೌಟಿಲ್ಯನ ಮಾರ್ಗದರ್ಶನದಂತೆ ಚಂದ್ರಗುಪ್ತ ಮೌರ್ಯನು ಬಲಿಷ್ಠ ಸೈನ್ಯವನ್ನು ಕಟ್ಟಿ ಪಂಜಾಬಿನ ಸಣ್ಣ ರಾಜರುಗಳನ್ನು ಸೋಲಿಸಿ ಅವುಗಳನ್ನು ವಶಪಡಿಸಿಕೊಂಡನು. ಮಗಧ ಸಾಮ್ರಾಜ್ಯದ ವಶ. ಚಂದ್ರಗುಪ್ತ ಮೌರ್ಯನು ಮಗಧ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದನು. ನಂದನ ಕೊನೆಯ ದೊರೆ ಧನನಂದನನ್ನು ಕೊಂದನು. ನಂತರ ಅವನ ಕ್ರೂರ ಆಡಳಿತವನ್ನು ಕೊನೆಗಾಣಿಸಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದನು. ಸೆಲ್ಯೂಕಸ್ನೊಂದಿಗೆ ಯುದ್ಧ ಮತ್ತು ಒಪ್ಪಂದ. ಸೆಲ್ಯೂಕಸನು ಮಧ್ಯ ಏಷ್ಯಾದಲ್ಲಿ ಗ್ರೀಕ್ ಸಾಮ್ರಾಜ್ಯದ ಅಧಿಪತಿಯಾಗಿದ್ದನು. ಸಾಶಪು 305ರಲ್ಲಿ ಅಲೆಕ್ಸಾಂಡರ್ ಹೊಂದಿದ ಭಾರತದಲ್ಲಿನ ಪ್ರದೇಶಗಳನ್ನು 305ರಲ್ಲಿ ಪುನಃ ವಶಪಡಿಸಿಕೊಳ್ಳಲು ಸಿಂಧೂ ನದಿಯನ್ನು ದಾಟಿ ಬಂದನು. ಹಾಗೆ ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸನನ್ನು ಸೋಲಿಸಿ ಅವನೊಂದಿಗೆ ಒಪ್ಪಂದ ಮಾಡಿಕೊಂಡನು. ಈ ಒಪ್ಪಂದದಂತೆ ಸೆಲ್ಯೂಕಸನು ಕಾಬೂಲ್, ಅಫ್ಘಾನಿಸ್ತಾನ್, ಕಂದಹಾರ ಮತ್ತು ಬಲೂಚಿಸ್ತಾನ್ಗಳನ್ನೊಳಗೊಂಡ ವಿಸ್ತಾರವಾದ ಪ್ರದೇಶವನ್ನು ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಟುಕೊಟ್ಟನು. ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟನು. ಇದಕ್ಕೆ ಸ್ನೇಹ ಸಂಬಂಧಕ್ಕಾಗಿ ಸೆಲ್ಯೂಕಸನು ಮೇಘಸ್ತಾನಿಸ್ತನನ್ನು ಪಾಟಲಿಪುತ್ರಕ್ಕೆ ರಾಯಭಾರಿಯಾಗಿ ಕಳುಹಿಸಿದನು. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸನಿಗೆ 500 ಆನೆಗಳನ್ನು ಬಳುವಳಿಯಾಗಿ ನೀಡಿದನು. ಇವನ ಇತರೆ ದಿಗ್ವಿಜಯಗಳನ್ನು ನೋಡುವುದಾದರೆ ಚಂದ್ರಗುಪ್ತ ಮೌರ್ಯನು ಇನ್ನೂ ಅನೇಕ ಸೇನಾ ದಿಗ್ವಿಜಯಗಳನ್ನು ಕೈಗೊಂಡು ಒಂದು ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನೆಂದು ಹೇಳಬಹುದಾಗಿದೆ. ಆದರೆ ಈ ಎಲ್ಲ ದಿಗ್ವಿಜಯಗಳ ಬಗ್ಗೆ ನಿಖರವಾದ ಆಧಾರಗಳು ದೊರೆತಿಲ್ಲ. ಅದೇ ರೀತಿಯಾಗಿ ಆತನ ಸಾಮ್ರಾಜ್ಯ ಎಲ್ಲೆಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಚಂದ್ರಗುಪ್ತ ಮೌರ್ಯನ ಕೊನೆಯ ದಿನಗಳನ್ನು ನೋಡುವುದಾದರೆ ಜೈನ ಮುನಿ ಭದ್ರ ಬಾಹುವಿನ ಪ್ರಭಾವದಿಂದ ಜೈನ ಧರ್ಮವನ್ನು ಸ್ವೀಕರಿಸಿದ ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳನ್ನು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಕಳೆದನು. ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದ ಮೇಲೆ ಆತನು ನಿರ್ಮಿಸಿದ ಬಸದಿಯನ್ನು ಚಂದ್ರಗುಪ್ತ ಬಸದಿ ಎಂದು ಹೆಸರಾಗಿದೆ. ಕರ್ನಾಟಕದ ಚಂದ್ರಗಿರಿ ಬೆಟ್ಟದ ಮೇಲೆ ಅವನ ಬಸದಿಯು ಕಂಡುಬರುತ್ತದೆ. ನಂತರ ಸಾಶಪು 300ರಲ್ಲಿ ಸಲ್ಲೇಖನವನ್ನು ಆಚರಿಸಿ ಪ್ರಾಣತ್ಯಾಗ ಮಾಡಿದನು. ಚಂದ್ರಗುಪ್ತ ಮೌರ್ಯನು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಅಲ್ಲಿಯೇ ಮರಣ ಹೊಂದಿದನು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗವೇಣಿ ಅಂತೇಳಿ. ನಾನು ದ್ವಿತೀಯ PUCಯಲ್ಲಿ ಪಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಾ ವಿಭಾಗದ HSPDಯಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದೇನೆ. ನನಗೆ ಬಂದಿರತಕ್ಕಂಥ ವಿಷಯ ಕಾನಿಷ್ಕನ ಸಾಧನೆಗಳನ್ನು ಕುರಿತು ತಿಳಿಸಿ ಅಂತೇಳಿ ಬಂದಿದೆ. ಈಗ ನಾವು ಕಾನಿಷ್ಕನ ಸಾಧನೆಗಳನ್ನು ನೋಡ್ತಾ ಹೋಗೋದಾದರೆ ಕಾನಿಷ್ಕನ ಕಾಲವು 78ರಿಂದ 123ರವರೆಗೆ ಕಂಡುಬರುತ್ತದೆ. ಇವನು ಸಾಶ 78ರಲ್ಲಿ ಶಕವರ್ಷವನ್ನು ಸಹ ಆರಂಭಿಸುತ್ತಾನೆ. ಇವನು ಕೇವಲ ಇದಷ್ಟೇ ಅಲ್ಲದೆ ಇವನು ಒಬ್ಬ ದಿಗ್ವಿಜಯಿ ಮತ್ತು ಶ್ರೇಷ್ಠ ಯೋಧ ಮತ್ತು ಉತ್ತಮ ಆಡಳಿತಗಾರನಾಗಿ ಸಹ ಕಂಡುಬರುತ್ತಾನೆ. ಇವನು ಪೇಶಾಪುರ ಅಂದರೆ
ಪುರುಷಾಪುರ ಅಂದರೆ ಪೇಶಾವರ ಎಂಬುವನ ಹೆಸರನ್ನು ಹೊಂದಿರತಕ್ಕಂತಹದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಮಾಡಲಿಕ್ಕೆ ಆರಂಭಿಸುತ್ತಾನೆ. ಇದು ಈಗ ಪ್ರಸ್ತುತವಾಗಿ ಪಾಕಿಸ್ತಾನದಲ್ಲಿದೆ. ಇಂದಿಗೂ ಸಹ ಇದು ಪಾಕಿಸ್ತಾನದ ರಾಜಧಾನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇನ್ನು ಇವನ ಸಾಧನೆಗಳನ್ನು ನಾವು 2 ರೀತಿಯಾಗಿ ವಿಂಗಡಿಸಿಕೊಳ್ಳುತ್ತೇವೆ. ಅವುಗಳೆಂದರೆ ಒಂದು ಸೈನಿಕ ಸಾಧನೆಗಳು ಮತ್ತು ಆಡಳಿತಾತ್ಮಕ ಸಾಧನೆಗಳು. ಈಗ ನಾವು ಒಂದು ಸೈನಿಕ ಸಾಧನೆಯನ್ನು ನೋಡುವುದಾದರೆ, ಸೈನಿಕ ಸಾಧನೆಯಲ್ಲಿ ಮೊದಲನೇದಾಗಿ ಇವನು ಕಾಶ್ಮೀರದ ವಶ. ಮೊದಲನೇದಾಗಿ ಕಾನಿಷ್ಕನು ಕಾಶ್ಮೀರದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ಳುತ್ತಾನೆ. ಈ ದಂಡಯಾತ್ರೆಯಿಂದಾಗಿ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಅವನು ದಂಡಯಾತ್ರೆ ಕೈಗೊಂಡಾಗ ಕಾಶ್ಮೀರವನ್ನು ಗೆಲ್ತಾನೆ. ಇದರ ಸವಿನೆನಪಿಗಾಗಿ ಅನೇಕ ಸ್ಮಾರಕಗಳನ್ನು ಕಟ್ಟಿಸ್ತಾನೆ. ಮತ್ತು ಅವನು ಇದರ ಸವಿನೆನಪಿಗಾಗಿ ಒಂದು ನಗರವನ್ನು ಸಹ ಕಟ್ಟಿಸ್ತಾನೆ. ಅದರ ಹೆಸರು ಕಾನಿಷ್ಪುರ ಅಂತೇಳಿ. ಈ ಕಾನಿಷ್ಪುರವನ್ನು ಅವನು ಕಾಶ್ಮೀರದ ಮೇಲೆ ಕೈಗೊಂಡಂತಹ ದಿಗ್ವಿಜಯದ ಪರವಾಗಿ ಈ ಕಾನಿಷ್ಪುರವನ್ನು ಅವನು ಕಟ್ಟಿಸ್ತಾನೆ. ಈ ಕಾನಿಷ್ಪುರ ಇಂದಿಗೂ ಸಹ ಶ್ರೀನಗರವಾಗಿ ಪ್ರಸ್ತುತವಾಗಿ ಕಾಶ್ಮೀರದಲ್ಲಿ ತನ್ನ ಕಾಶ್ಮೀರದ ಒಂದು ರಾಜಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತೇಳಿ ಹೇಳಬಹುದು. ಇನ್ನು ಇವನ ಇನ್ನೊಂದು ಸಾಧನೆ ಎಂದರೆ ಮಗಧದ ವಿಜಯ. ಇವನು ಕಾಶ್ಮೀರದ ನಂತರ ಮಗಧದ ಮೇಲೆ ತನ್ನ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಈ ದಂಡಯಾತ್ರೆಯಲ್ಲಿ ಇವನು ಕಾಶ್ಮೀರವನ್ನು ಗೆಲ್ತಾನೆ. ಸೊ ಈ ಕಾಶ್ಮೀರವನ್ನು ಗೆದ್ದ ನಂತರ ಇವನು ಮಗಧದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಾಗ ಮಗಧವನ್ನು ಸಹ ಗೆಲ್ತಾನೆ. ಕೆಲವು ವಿದ್ವಾಂಸರು ಹೇಳ್ತಾರೆ ಇವನು ಮಗಧವನ್ನು ಗೆದ್ದೇ ಇರಲಿಲ್ಲ ಅಂತೇಳಿ. ಬಟ್ ಕೆಲವು ವಿದ್ವಾಂಸರು ಹೇಳ್ತಾರೆ ಇಲ್ಲ, ಇವನು ಮಗಧವನ್ನು ಗೆದ್ದಿದ್ದ ಅಂತೇಳಿ ಕೆಲವು ವಿದ್ವಾಂಸರು ಹೇಳ್ತಾರೆ. ಇನ್ನು ನಾವು ನೆಕ್ಸ್ಟ್ ಇವನ ಸಾಧನೆಯನ್ನು ನೋಡುವುದಾದರೆ, ಶಕರು ಮತ್ತು ಸತ್ರಪರ ಒಂದು ಯುದ್ಧವನ್ನು ಮಾಡ್ತಾನೆ ಇವರ ನಡುವೆ. ಅಂದರೆ ಶಕರು ಮತ್ತು ಸತ್ರಪರ ಮೇಲೆ ಇವನು ಅನೇಕ ಬಾರಿ ತನ್ನ ದಾಳಿಯನ್ನು ಮಾಡಿ ಅವ್ರನ್ನ ಸೋಲಿಸ್ತಾನೆ. ಕೊನೆಗೂ ಕೂಡ ಸದೆ ಬಡಿತಾನೆ. ಈ ಅನೇಕ ಬಾರಿ ದಾಳಿಯನ್ನು ಮಾಡಿ ಅವರನ್ನು ಸೋಲಿಸಿದ ನಂತರ ಇವನು ನೆಕ್ಸ್ಟ್ ಇವನ ಒಂದು ಸಾಧನೆಯನ್ನು ನೋಡೋದಾದರೆ ಚೀನಾದ ದಂಡಯಾತ್ರೆ. ಇವನ 2ನೇ ಸಾಧನೆಯಲ್ಲಿ ನೋಡೋದಾದರೆ ಸೈನಿಕ ಸಾಧನೆಯಲ್ಲಿ ಚೀನಾದ ದಂಡಯಾತ್ರೆ. ಇವನು ಚೀನಾದ ಮೇಲೆ ದಂಡೆತ್ತಿ ಹೋಗುತ್ತಾನೆ. ಇವನು ಚೀನಾದ ಮೇಲೆ ಮೊದಲನೇ ದಂಡಯಾತ್ರೆಯನ್ನು ಮಾಡುತ್ತಾನೆ. ಈ ಮೊದಲನೇ ದಂಡಯಾತ್ರೆಯಲ್ಲಿ ಚೀನಾದ ಸೇನಾಧಿಪತಿಯಾಗಿ ರಾಯಭಾರಿಯಾಗಿ ಪಾಂಚೌ ಎಂಬುವನು ಕಂಡು ಬರ್ತಾನೆ. ಈ ಪಾಂಚೌ ಒಬ್ಬ ದಕ್ಷ ದಂಡಾಧಿಕಾರಿಯಾಗಿರ್ತಾನೆ. ಇದರಿಂದಾಗಿ ಇವನು ಕಾನಿಷ್ಕನ ಮೊದಲನೇ ದಂಡಯಾತ್ರೆಯಲ್ಲಿ ಸೋತು ಹಿಂದಿರುಗಬೇಕಾಗುತ್ತೆ. ಆದರೆ ಇವನು 2ನೇ ಬಾರಿ ಹೋಗ್ಬಿಟ್ಟು ಆಕ್ರಮಣವನ್ನು ಮಾಡಿದಾಗ 2ನೇ ಬಾರಿಗೆ ಪಾಂಚೌ ಇರೋದಿಲ್ಲ, ಬದಲಾಗಿ ಅವನ ಮಗ ಪಾನ್ ಚಿಯಾಂಗ್ ಇರ್ತಾನೆ. ಈ ಪಾನ್ ಚಿಯಾಂಗ್ ಮೇಲೆ ದಾಳಿ ಮಾಡಿದಾಗ ಪಾನ್ ಚಿಯಾಂಗ್ ಒಬ್ಬ ಸಮರ್ಥ ಆಡಳಿತಗಾರ ಆಗಿರೋದಿಲ್ಲ. ಅದರಿಂದ ಏನು ಮಾಡ್ತಾನೆ, ನಮ್ಮ ಕಾನಿಷ್ಕ ಯುದ್ಧದಲ್ಲಿ ಗೆದ್ದು ಒಪ್ಪಂದವನ್ನು ಸಹ ಮಾಡಿಕೊಳ್ತಾನೆ. ಅಲ್ಲಿ ಇದಷ್ಟೇ ಅಲ್ಲದೆ ಚೀನಾದಲ್ಲಿ ಅನೇಕ ರೀತಿಯಾದಂಥ ಪ್ರದೇಶವನ್ನು ಸಹ ಅವನು ವಶಪಡಿಸಿಕೊಳ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಇವನ ಆಡಳಿತ ಸಾಧನೆಯಾಗಿ ನಾವು ಮೊದಲನೇದಾಗಿ ನೋಡಬಹುದಾದಂಥದ್ದಂದರೆ ಧರ್ಮ. ಇವನು ಮೊದಲನೇದಾಗಿ ತನ್ನ ಬುಡಕಟ್ಟಿನ ಧರ್ಮವನ್ನು ಆಚರಿಸುತ್ತಾನೆ. ನಂತರ ಕಾಲದಲ್ಲಿ ಇವನು ಹಿಂದೂ ಧರ್ಮಕ್ಕೆ ಅಂದರೆ ವೈದಿಕ ಧರ್ಮಕ್ಕೆ ಮತ್ತು ವೈದಿಕ ಧರ್ಮದ ನಂತರ ಇವನು ಹಿಂದೂ ಧರ್ಮಕ್ಕೆ, ಅದಾದ ನಂತರ ಇವನು ಹಿಂದೂ ಧರ್ಮವನ್ನು ಸಹ ಆಚರಿಸುತ್ತಾನೆ. ಹಿಂದೂ ಧರ್ಮದಲ್ಲಿ ಸೂರ್ಯದೇವ ಮತ್ತು ಶಿವನನ್ನು ಸಹ ಪೂಜಿಸುತ್ತಾನೆ. ಈ ಸೂರ್ಯದೇವ ಮತ್ತು ಶಿವನ ಆರಾಧನೆಯ ನಂತರ ಇವನು ಬೌದ್ಧ ಧರ್ಮಕ್ಕೆ ಶರಣಾಗ್ತಾನೆ. ಬುದ್ಧನ ಒಬ್ಬ ಸನ್ಯಾಸಿಯ ಪ್ರಭಾವಕ್ಕೆ ಒಳಗಾಗಿ ಬೌದ್ಧ ಧರ್ಮದ ಸನ್ಯಾಸಿಯ ಪ್ರಭಾವದಿಂದ ಬೌದ್ಧ ಧರ್ಮಕ್ಕೆ ಶರಣಾಗ್ತಾನೆ ಅಂತಲೇ ಹೇಳ್ಬೋದು. ಇವನು ಬೌದ್ಧ ಧರ್ಮಕ್ಕೆ ಶರಣಾದ ನಂತರ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಅನೇಕ ರೀತಿಯಾದಂಥ ಕ್ರಮಗಳನ್ನು ಸಹ ಕೈಗೊಳ್ತಾನೆ. ಅದರಲ್ಲಿ ನಾವು ಮೊದಲನೇದನ್ನು ನೋಡಬಹುದಾದರೆಂದರೆ ಬೋಧ ನಿಯೋಗಗಳ ಆಯೋಜನೆ ಅಂತಂದರೆ ಇವನು ಅನೇಕ ರೀತಿಯಾದಂಥ ಬೌದ್ಧ ನಿಯೋಗಗಳನ್ನು ಆಯೋಜನೆಯನ್ನು ಮಾಡ್ತಾನೆ. ಮತ್ತು ಬೌದ್ಧ ಸ್ಮಾರಕಗಳ ನಿರ್ಮಾಣ. ಇವನು ಈ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಅನೇಕ ಕಡೆಯಲ್ಲಿ ಅನೇಕ ನಗರಗಳಲ್ಲಿ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾನೆ. ಇವನು ಬುದ್ಧನ ಆಳೆತ್ತರದ ಪ್ರತಿಮೆಗಳು ಅಂದರೆ ಬುದ್ಧನ ದೊಡ್ಡದಾದಂಥ ಪ್ರತಿಮೆಗಳನ್ನು ಸಹ ನಿರ್ಮಾಣ ಮಾಡ್ತಾನೆ ಅಂತಲೇ ಹೇಳ್ಬೋದಾಗಿದೆ. ಇದಷ್ಟೇ ಅಲ್ಲದೆ ಬೌದ್ಧ ಧರ್ಮಕ್ಕೆ 4ನೇ ಬೌದ್ಧ ಸಮ್ಮೇಳನದ ಆಯೋಜನೆಯನ್ನು ಸಹ ಮಾಡ್ತಾನೆ. ಈ 4ನೇ ಬೌದ್ಧ ಸಮ್ಮೇಳನದ ಮೇಲೆ ಬೌದ್ಧ ಧರ್ಮದ ತ್ರಿಪಿಟಕಗಳ ಮೇಲೆ ವಿಮರ್ಶೆಯನ್ನು ಮಾಡಲಾಗುತ್ತೆ. ಈ ವಿಮರ್ಶೆಯನ್ನು ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಒಂದು ಕೃತಿಯೂ ಸಹ ರಚನೆಯಾಗುತ್ತದೆ ಮತ್ತು ಈ ಕೃತಿಯನ್ನು ಬೌದ್ಧ ಧರ್ಮದ ವಿಶ್ವಕೋಶ ಅಂತಲೇ ಸಹ ಕರೆಯಬಹುದಾಗಿದೆ. ಇಲ್ಲಿ ಈ ಕೃತಿ ಯಾವುದಪ್ಪ ಅಂತಂದರೆ ಮಹಾವಿಭಾಷ. ಇದನ್ನು ಬೌದ್ಧ ಧರ್ಮದ ವಿಶ್ವಕೋಶ ಅಂತಲೂ ಸಹ ಕರೆಯಬಹುದು. ಈ ತ್ರಿಪಿಟಕಗಳನ್ನು ರಚಿಸಿದವನು ಯಾರಪ್ಪ ಅಂತಂದರೆ ಅವನೇ ವಸುಮಿತ್ರ. ಈ ವಸುಮಿತ್ರನೇ ಈ ಬೌದ್ಧ ಸಮ್ಮೇಳನದ ಅಧ್ಯಕ್ಷನಾಗಿರ್ತಾನೆ. ಅದು ಅಲ್ಲದೆ ಇವನು ಇಲ್ಲಿ ಮಹಾವಿಭಾಷ ಅನ್ನುವಂಥ ಗ್ರಂಥವನ್ನು ರಚಿಸಿ ಬೌದ್ಧ ಧರ್ಮಕ್ಕೆ ಒಂದು ಕೊಡುಗೆಯಾಗಿ ಕೊಡ್ತಾನೆ ಅಂತಲೇ ಹೇಳ್ಬೋದು. ಇನ್ನು ನಾವು ಕಾನಿಷ್ಕನ ಕೊನೆಯ ದಿನಗಳನ್ನು ನೋಡುವುದಾದರೆ
ಇವನು ಗಾಂಧಾರ ಕಲೆಯನ್ನು ಸಹ ಅಭಿವೃದ್ಧಿಯನ್ನು ಪಡಿಸ್ತಾನೆ. ತನ್ನ ವಾಸ್ತುಶಿಲ್ಪ ಮತ್ತು ಕಲೆಯ ಕೊಡುಗೆಗಳಲ್ಲಿ ನಾವು ನೋಡುವುದಾದರೆ ಇವನು ತನ್ನ ಗಾಂಧಾರ ಶೈಲಿಯ ಲಕ್ಷಣಗಳನ್ನು ಸಹ ಅಭಿವೃದ್ಧಿಯನ್ನು ಪಡಿಸುವುದರ ಮೂಲಕ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತನ್ನ ಕೊಡುಗೆಯನ್ನು ನೀಡುತ್ತಾನೆ ಅಂತಲೇ ನಾವು ಹೇಳ್ಬೋದಾಗಿದೆ. ಇನ್ನು ಕಾನಿಷ್ಕನ ಕೊನೆಯ ದಿನಗಳು. ಕಾನಿಷ್ಕ ಒಬ್ಬ ಶ್ರೇಷ್ಠ ಮತ್ತು ದಕ್ಷವಾದಂತಹ ಅರಸನಾಗಿರ್ತಾನೆ. ಇವನು ಸಾಮ್ರಾಜ್ಯದ ವಿಸ್ತಾರಕ್ಕಾಗಿ ನಿರಂತರ ಯುದ್ಧ ಮತ್ತು ದಿಗ್ವಿಜಯಗಳನ್ನು ಕೈಗೊಳ್ತಾ ಹೋಗ್ತಾನೆ. ಈ ನಿರಂತರ ಯುದ್ಧ ಮತ್ತು ದಿಗ್ವಿಜಯದಿಂದಾಗಿ ಇವನ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ. ಅದು ಅಲ್ಲದೆ ಇವನ ಅತಿಯಾದಂಥ ಯುದ್ಧ ಮತ್ತು ದಿಗ್ವಿಜಯಗಳ ಕಾರಣದಿಂದಲೇ ಇವನು ಅಂತ್ಯವನ್ನಗೊಳ್ತಾನೆ. ಇಲ್ಲಿಗೆ ಇವನ ಅಂತ್ಯವಾಗುತ್ತದೆ ಅಂತಲೇ ಹೇಳಬಹುದು. ಇದರಲ್ಲೇ ನಮಗೆ ಕಂಡು ಬರ್ತದೆ ಅಂದರೆ ಕಾನಿಷ್ಕ ಒಬ್ಬ ದಕ್ಷ ಸೇನಾಧಿಕಾರಿ ಆಡಳಿತವನ್ನು ನಡೆಸಿದ್ದಾನೆ. ಅದು ಅಲ್ಲದೆ ಬೌದ್ಧ ಧರ್ಮಕ್ಕೆ ಶರಣಾದ ನಂತರ ಅವನು ಬೌದ್ಧ ಧರ್ಮದ ಪ್ರಸಾರಕ್ಕೆ ಅನೇಕ ರೀತಿಯಾದ ಕ್ರಮಗಳನ್ನು ಕೈಗೊಂಡಿದ್ದಾನೆ. ಅದು ಅಲ್ಲದೆ ಬೌದ್ಧ ಧರ್ಮದಲ್ಲಿ ವಿಶ್ವಕೋಶ ಎಂಬುವಂಥ ಗ್ರಂಥವನ್ನು ರಚಿಸಿ ಬೌದ್ಧ ಧರ್ಮದ ಒಂದು ಶ್ರೇಷ್ಠ ಗ್ರಂಥ ಎಂದು ಕರೆಸಿಕೊಳ್ಳುವಂತಹ ಸಮ್ಮೇಳನವನ್ನು ನಡೆಸಿದ್ದಾನೆ. ಇದು ಅಲ್ಲದೆ ಇವನು ಇದೇ ರೀತಿಯಾಗಿ ಅನೇಕ ರೀತಿಯಾದಂತಹ ಕೊಡುಗೆಗಳನ್ನು ನೀಡಿದ್ದಾನೆ. ಇಂತಹ ಒಂದು ಸಾಮ್ರಾಟನ ಅಂತ್ಯವೂ ಸಹ ಅಷ್ಟೇ ವಿಕಾರವಾಗಿರುತ್ತದೆ ಅಂತಲೇ ಹೇಳಬಹುದು. ಇವನ ಅನೇಕ ರೀತಿಯಾದಂಥ ಯುದ್ಧ ಧೋರಣೆ ಮತ್ತು ದಿಗ್ವಿಜಯ ಮತ್ತು ದಂಡಯಾತ್ರೆ ಇದರಿಂದನೇ ಇವನ ಸಾವಿಗೆ ಇದೇ ಸಹ ಕಾರಣವಾಗುತ್ತದೆ ಎಂದು ಸಹ ನಾವು ಇದರಲ್ಲಿ ಹೇಳಬಹುದಾಗಿದೆ. ಈ ಕಾನಿಷ್ಕನನ್ನು ಕುರಿತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಬಿಂದು. ನಾನು ಇತಿಹಾಸದ ನನಗೆ ಬಂದಿರೋ ವಿಷಯ 1ನೇ ರಾಜರಾಜ ಚೋಳನ ಸಾಧನೆಗಳು. 1ನೇ ರಾಜರಾಜ ಚೋಳನ ಸಾಧನೆ. ಇವನ ಕಾಲ ಸಾಮಾನ್ಯ ಶಕ 985ರಿಂದ 1014. ಇವನು 2ನೇ ಪರಾಂತಕನ ಮಗನಾದ 1ನೇ ರಾಜರಾಜ ಚೋಳನಾಗಿದ್ದಾನೆ. ಇವನು ಚೋಳ ವಂಶದ ಶ್ರೇಷ್ಠ ದೊರೆಯಾಗಿದ್ದಾನೆ. ಇವನು ಅನೇಕ ದಿಗ್ವಿಜಯಗಳ ಮೂಲಕ ಚೋಳ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸಿದ್ದಾನೆ. ಮಧ್ಯಕಾಲೀನ ನಂತರ ಆಡಳಿತ ಮಾಡಿದ ಶ್ರೇಷ್ಠ ಅರಸನಾಗಿದ್ದಾನೆ. ಇವನ ಸಾಧನೆಗಳು. ಇವನು ಆಡಳಿತ ಸಾಧನೆಗಳಿಂದ ಸೈನಿಕ ಸಾಧನೆಗಳನ್ನು ಹೆಚ್ಚಾಗಿ ಕೈಗೊಂಡನು. ಇವನು ಸಾಧನೆಗಳಲ್ಲಿ ಮೊದಲನೇದು ದಕ್ಷಿಣದ ವಿಜಯ. ತಾಂಜಾವೂರಿನ ದಕ್ಷಿಣದ ಮೇಲೆ ಆಡಳಿತ ಮಾಡಿದ. ಪಾಂಡ್ಯರು, ಚೇರರು, ಸಿಂಹಳರನ್ನು ಸೋಲಿಸಿದ. ಪಾಂಡ್ಯರ ಅರಸನಾದ ಅಮರ ಭುಜಂಗನನ್ನು ಸೋಲಿಸಿ ಸೆರೆ ಹಿಡಿದು ಪಾರಗೃಹಕ್ಕೆ ತಳ್ಳಿ ಪಾಂಡ್ಯವನ್ನು ವಶಪಡಿಸಿಕೊಂಡ. ಚೇರರು ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದರು. ಆ ಬಲಿಷ್ಠ ನೌಕಾಪಡೆಯನ್ನು 1ನೇ ರಾಜರಾಜ ಚೋಳ ಸಂಪೂರ್ಣ ಧ್ವಂಸ ಮಾಡಿ ಆ ಬಲಿಷ್ಠ ನೌಕಾಪಡೆಯನ್ನು ವಶಪಡಿಸಿಕೊಂಡನು. ಈ ಬಲಿಷ್ಠ ನೌಕಾಪಡೆಯಿಂದ ಸಿಂಹಳರ ಮೇಲೆ ಆಡಳಿತ ಕೈಗೊಂಡನು. ಈ ಸಿಂಹಳರ ಮೇಲೆ ಆಡಳಿತ ಕೈಗೊಂಡು ಸಿಂಹಳರ ಮೇಲೆ ಆ ಬಲಿಷ್ಠ ನೌಕಾಪಡೆಯಿಂದ ಆಡಳಿತ ಮಾಡಿ ಸಿಂಹಳರನ್ನು ಸೋಲಿಸಿ ಸಿಂಹಳರ ಉತ್ತರ ಭಾಗವನ್ನು ಗೆದ್ದನು. ಈ ದಕ್ಷಿಣದ ವಿಜಯದ ನೆನಪಿಗಾಗಿ ಪೊಲೆನಾರು ಎಂಬಲ್ಲಿ ಶಿವ ದೇವಾಲಯವನ್ನು ಈ 1ನೇ ರಾಜರಾಜ ಚೋಳ ನಿರ್ಮಿಸಿದನು. ಇವನು ದಕ್ಷಿಣದ ವಿಜಯ ನಂತರ ಉತ್ತರ ವಿಜಯ ಆಡಳಿತಕ್ಕೆ ಕೈಗೊಂಡನು. ಉತ್ತರದ ವಿಜಯಗಳು. ಸಾಮಾನ್ಯ ಶಕ 1011ರಲ್ಲಿ ತನ್ನ ರಾಜ್ಯದ ಉತ್ತರ ಭಾಗಗಳ ಮೇಲೆ ದಂಡಯಾತ್ರೆ ಕೈಗೊಂಡನು. ಗಂಗವಾಡಿಯನ್ನು ವಶಪಡಿಸಿಕೊಂಡನು. ಗಂಗವಾಡಿ ಎಂದರೆ ಗಂಗರು ಆಡಳಿತ ಮಾಡುತ್ತಿದ್ದ ಪ್ರದೇಶ. ಗಂಗರ ರಾಜಧಾನಿ ತಲಕಾಡು. ಈ ತಲಕಾಡನ್ನು ವಶಪಡಿಸಿಕೊಂಡು ಮತ್ತೆ ತಲಕಾಡಿಗೆ ರಾಜರಾಜಪುರ ಎಂಬ ಪುನಃ ನಾಮಕರಣವನ್ನು ಮಾಡಿದನು. ಈ ತಲಕಾಡನ್ನು ವಶಪಡಿಸಿಕೊಂಡ ನಂತರ ನೊಳಂಬವಾಡಿಯ ಮೇಲೆ ಯುದ್ಧವನ್ನು ಕೈಗೊಂಡನು. ನೊಳಂಬವಾಡಿಯನ್ನು ವಶಪಡಿಸಿಕೊಂಡನು. ಆ ನೊಳಂಬವಾಡಿಯನ್ನು ವಶಪಡಿಸಿಕೊಂಡ ನಂತರ ಕಲ್ಯಾಣ ಚಾಲುಕ್ಯರ ಮೇಲೆ ಯುದ್ಧವನ್ನು ಕೈಗೊಂಡನು. ಕಲ್ಯಾಣದ ಚಾಲುಕ್ಯರ ಅರಸನಾದ ಸತ್ಯಶ್ರಯನನ್ನು ಸೋಲಿಸಿ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡನು. ಈ ಉತ್ತರದ ವಿಜಯಗಳ ನಂತರ ವ್ಯಂಗ್ಯ ಚಾಲುಕ್ಯರೊಡನೆ ಕದನ. ಇವನು ವ್ಯಂಗ್ಯ ಚಾಲುಕ್ಯರ ಮೇಲೆ ಕದನ ಮಾಡುವಾಗ ವ್ಯಂಗ್ಯ ಅರಸರು ಅಧಿಕಾರಕ್ಕಾಗಿ ಕಿತ್ತಾಡುತ್ತಿದ್ದಾರೆ. ಆ ಅಧಿಕಾರ ಕಿತ್ತಾಡುವಾಗ 1ನೇ ರಾಜರಾಜ ಚೋಳನು ಆ ಅಂತಕಲವನ್ನು ರಾಜರಾಜ ಲಾಭವನ್ನಾಗಿ ಮಾಡಿಕೊಂಡು ವ್ಯಂಗ್ಯವನ್ನು ಸಂಪೂರ್ಣ ಲೂಟಿ ಮಾಡುತ್ತಾನೆ. ಈ ಶಕ್ತಿವರ್ಮನನ್ನು ವ್ಯಂಗ್ಯ ಸಿಂಹಾಸನದ ಮೇಲೆ ಕೂರಿಸಿ ಹಾಗೂ ಶಕ್ತಿವರ್ಮನ ತಮ್ಮನಾದ ವಿಮಲಾದಿತ್ಯನಿಗೆ ತನ್ನ ಮಗಳಾದ ಕುಂದಬೇಳನ್ನು ಕೊಟ್ಟು ವಿವಾಹ ಮಾಡಿದನು. ಇವನನ್ನು ಅಳಿಯನನ್ನಾಗಿ ಮಾಡಿಕೊಂಡನು. ಈ ವಿವಾಹದ ಬಂಧನದಿಂದ ಚಾಲುಕ್ಯ ಮತ್ತು ಚೋಳರ ನಡುವೆ
ಸಂಬಂಧ ಭದ್ರವಾಯಿತು. ಶಕ್ತಿವರ್ಮನ ಸಹಾಯ ಪಡೆದು ಕಳಿಂಗ ಮೇಲೆ ಯುದ್ಧವನ್ನು ಕೈಗೊಂಡನು. ಈ ಕಳಿಂಗ ಯುದ್ಧದಲ್ಲಿ ಕಳಿಂಗವನ್ನು ವಶಪಡಿಸಿಕೊಂಡನು. ಈ ದೊರೆತ ಸಂಪತ್ತಿನಿಂದ ರಾಜರಾಜೇಶ್ವರ ದೇವಾಲಯವನ್ನು ತಾಂಜೂರಿನಲ್ಲಿ ನಿರ್ಮಿಸಿದನು. ಈ ರಾಜರಾಜೇಶ್ವರ ದೇವಾಲಯಕ್ಕೆ ಬೃಹದೇಶ್ವರ ಎಂಬ ಹೆಸರಿದೆ. ಈ ದೇವಾಲಯ ಶಿವನ ದೇವಾಲಯವಾಗಿದೆ. ಇವನು ವ್ಯಂಗ್ಯ ಚಾಲುಕ್ಯರ ಪತನದ ನಂತರ ದ್ವೀಪ ರಾಜ್ಯಗಳ ವಿಜಯ. ತನ್ನ ಬಲಿಷ್ಠ ನೌಕಾಪಡೆಯಿಂದ ದ್ವೀಪ ರಾಜ್ಯಗಳಾದ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಮೇಲೆ ಯುದ್ಧವನ್ನು ಕೈಗೊಂಡನು. ಈ ಯುದ್ಧದಲ್ಲಿ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಅನ್ನು ವಶಪಡಿಸಿಕೊಂಡನು. ನಂತರ ಸುಮಾತ್ರದ ಮೇಲೆ ಆಡಳಿತ ಮಾಡಿದ. ಸುಮಾತ್ರದ ಅರಸನಾದ ಶೈಲೇಂದ್ರನನ್ನು ತನ್ನ ಸ್ನೇಹಿತನನ್ನಾಗಿ ಒಪ್ಪಂದ ಮಾಡಿಕೊಂಡು ಶೈಲೇಂದ್ರ ಸ್ನೇಹದ ಕುರುವಾಗಿ ರಾಜರಾಜ ಚೋಳನಿಗೆ ನಾಗಪಟ್ಟಣವನ್ನು ಉಡುಗೊರೆಯಾಗಿ ಕೊಟ್ಟನು. ಈ ನಾಗಪಟ್ಟಣವನ್ನು ಉಡುಗೊರೆಯಾಗಿ ಕೊಟ್ಟಿದ್ದರಿಂದ ಹಾಗಾಗಿ ರಾಜರಾಜ ಚೋಳನು ಚೂಡಮಣಿ ಮತ್ತು ಬೌದ್ಧ ವಿಗ್ರಹವನ್ನು ನಿರ್ಮಿಸಿದ. ಪುನಃ ನಾಗಪಟ್ಟಣವನ್ನು ಶೈಲೇಂದ್ರನಿಗೆ ಪುನಃ ಕೊಟ್ಟನು. ಇವನ ಸಾಧನೆಗಳು ಮುಗಿದ ನಂತರ ಇವನಿಗೆ ಬಿರುದುಗಳು. ಇವನಿಗೆ ಶಿವಪಾದ ಶೇಖರ, ಚೋಳೇಂದ್ರ ಸಿಂಹ, ಮುಮ್ಮಡಿ ಚೋಳದೇವ, ಜಯಗೊಂಡ, ಚೋಳ ಮಾರ್ತಾಂಡ ಎಂಬ ಬಿರುದುಗಳು ಲಭಿಸಿವೆ. ಇವನಿಗೆ ಶಿವಪಾದ ಶೇಖರ ಎಂಬ ಬಿರುದು. ಇವನು ಶಿವನ ಅನುಯಾಯಿಯಾಗಿದ್ದ. ಇವನು ಅನೇಕ ಶಿವಾಲಯ ದೇವಾಲಯಗಳನ್ನು ನಿರ್ಮಿಸಿದ್ದ. ಉದಾಹರಣೆಗೆ ಬೃಹದೇಶ್ವರವನ್ನು ತಾಂಜೂರಿನಲ್ಲಿ ನಿರ್ಮಿಸಿದ್ದ. ಆದ್ದರಿಂದ ಶಿವಪಾದ ಶೇಖರ ಎಂಬ ಬಿರುದು ರಾಜರಾಜ ಚೋಳನಿಗೆ ಲಭಿಸಿದೆ. ಚೋಳೇಂದ್ರ ಸಿಂಹ ಇವನು ಚೋಳ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಅರಸನಾಗಿದ್ದ. ಹಾಗಾಗಿ ಚೋಳೇಂದ್ರ ಸಿಂಹ ಎಂದು ಬಿರುದು ಲಭಿಸಿದೆ. ಮುಮ್ಮಡಿ ಚೋಳದೇವ ಮುಮ್ಮಡಿ ಚೋಳದೇವನು 3ನೇ ಬಾರಿ ಚೋಳ ಸಾಮ್ರಾಜ್ಯವನ್ನು ಕಟ್ಟಿದ. ಹಾಗಾಗಿ ಮುಮ್ಮಡಿ ಚೋಳದೇವ ಎಂಬ ಬಿರುದು ರಾಜರಾಜನ ಚೋಳನಿಗೆ ಲಭಿಸಿವೆ. ಜಯಗೊಂಡ ಇವನು ಕೈಗೊಂಡ ಕದನದಲ್ಲಿ ಯಾವುದಲ್ಲಿ ಸೋಲನ್ನು ಅನುಭವಿಸಿಲ್ಲ. ಹಾಗಾಗಿ ಇವನ ವಿಜಯದಿಂದ ಜಯಗೊಂಡ ಎಂಬ ಬಿರುದನ್ನು 1ನೇ ರಾಜರಾಜ ಚೋಳನಿಗೆ ಲಭಿಸಿವೆ. ಚೋಳ ಮಾರ್ತಾಂಡ ಚೋಳ ಮಾರ್ತಾಂಡ ಅಂದರೆ ಅವನು ಯುದ್ಧದಲ್ಲಿ ಆ ಸೋಲನ್ನು ಅನುಭವಿಸಿಲ್ಲ. ಹಾಗಾಗಿ ಮೃತ್ಯುಂಜಯನು ಗೆದ್ದರಿಂದ ಅವನಿಗೆ ಚೋಳ ಮಾರ್ತಾಂಡ ಎಂಬ ಬಿರುದನ್ನು ಲಭಿಸಿವೆ. ಇವನ ಚೋಳ ಸಾಮ್ರಾಜ್ಯದ ವಿಸ್ತಾರ ನೋಡೋದಾದರೆ ದಕ್ಷಿಣದಲ್ಲಿ ಶ್ರೀಲಂಕಾದವರೆಗೆ, ಉತ್ತರದಲ್ಲಿ ಒರಿಸ್ಸಾದವರೆಗೆ, ಪಶ್ಚಿಮದಲ್ಲಿ ಕೊಡಗುವರೆಗೆ, ಪೂರ್ವದಲ್ಲಿ ಮಾಲ್ಡೀವ್ಸ್ವರೆಗೆ ಇವನ ವಿಸ್ತಾರ ಹರಡಿದೆ. 1ನೇ ರಾಜರಾಜ ಚೋಳನ ಸಾಧನೆಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಸೃಷ್ಟಿ MS. ನಾನು ದ್ವಿತೀಯ PUC ಕಲಾ ವಿಭಾಗ HSPDಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ 1ನೇ ರಾಜೇಂದ್ರ ಚೋಳನ ವಿಜಯ ಮತ್ತು ಸಾಧನೆಗಳು. 1ನೇ ರಾಜೇಂದ್ರ ಚೋಳನ ಜೀವನ ಮತ್ತು ಸಾಧನೆಗಳು. 1012ರಿಂದ 1044. 1ನೇ ರಾಜೇಂದ್ರ ಚೋಳನು ತನ್ನ ತಂದೆಯಾದಂತಹ 1ನೇ ರಾಜರಾಜ ಚೋಳನ ಜೊತೆಗೆ ಅನೇಕ ಯುದ್ಧಗಳಲ್ಲಿ ಕೈಗೊಂಡು ಆಡಳಿತ ಜ್ಞಾನವನ್ನು ಹೊಂದಿದನು. ತನ್ನ ತಂದೆಯ ಸಾವಿನ ನಂತರ ಚಕ್ರವರ್ತಿಯಾಗಿ ಆಡಳಿತ ನಡೆಸಿ ಚೋಳ ಸಂತತಿಯ ಪ್ರಸಿದ್ಧ ಅರಸನಾಗಿದ್ದನು. ಇನ್ನು ಇವನ ಸಾಧನೆಗಳನ್ನು ನೋಡೋಣ. 1ನೇದು ದಕ್ಷಿಣದ ವಿಜಯ, 2ನೇದು ಉತ್ತರದ ವಿಜಯ, 3ನೇದು ಉತ್ತರ ಭಾರತದ ವಿಜಯ, 4ನೇದು ದ್ವೀಪ ರಾಜ್ಯಗಳ ವಿಜಯ. 1ನೇದು ಶ್ರೀಲಂಕಾ ಮತ್ತು ಸಿಂಹಳದ ವಶ. 1018ರಲ್ಲಿ ಶ್ರೀಲಂಕಾದ ಮೇಲೆ ದಂಡಯಾತ್ರೆ ಕೈಗೊಂಡು 5ನೇ ಮಹೇಂದ್ರನನ್ನು ಸೋಲಿಸಿ ಬಂಧಿಸಿದನು. ತಾಂಜಾವೂರಿನಲ್ಲಿ ಸೆರೆ ತಂದು ಬಂಧಿಸಿದನು. ಅಲ್ಲಿಯೇ ಮಹೇಂದ್ರನು ಮರಣ ಹೊಂದಿದನು. ನೇರ ಆಡಳಿತ ನಡೆಸಿದ ಇಡೀ ಶ್ರೀಲಂಕಾವನ್ನೇ ವಶಪಡಿಸಿಕೊಂಡನು. ನಂತರ ಪಾಂಡ್ಯವನ್ನು ಸೋಲಿಸಿ ಪಾಂಡ್ಯರ ರಾಜಮುದ್ರೆ ಮತ್ತು ರಾಜಕಿರೀಟವನ್ನು ಕಿತ್ತುಕೊಂಡು ಸಂಪೂರ್ಣ ವಿಲೀನ ಮಾಡಿ ನಂತರ ಚೋಳರನ್ನು ಸದೆಬಡಿದನು. ಇನ್ನು 2ನೇದು ಉತ್ತರ ವಿಜಯ. ಕಲ್ಯಾಣಿಯದ ಚಾಲುಕ್ಯರ 2ನೇ ದೊರೆಯಾದಂತಹ ಜಯಸಿಂಹನನ್ನು ಸೋಲಿಸಿದನು. 2ನೇ ಜಯಸಿಂಹನ ನೆರವಿಗೆ ವೆಂಗಿಯ ಅರಸನಾದಂತಹ ವಿರುದ್ಧ ದಂಡಯಾತ್ರೆ ಕೈಗೊಂಡು ವೆಂಗಿಯ ಅರಸನನ್ನು ಒಡೆಸಿ ರಾಜರಾಜ ನರೇಂದ್ರ ಇವನನ್ನು ವೆಂಗಿಯ ಸಿಂಹಾಸನದಲ್ಲಿ ಕೂರಿಸಿದನು. ವೆಂಗಿಯ ಅವನಿಗೆ ತನ್ನ ಮಗಳಾದಂತಹ
ಅಮಂಗದೇವಿಯನ್ನು ಕೊಟ್ಟು ವಿವಾಹ ಮಾಡಿದನು. ರಾಜರಾಜ ನರೇಂದ್ರನ ಸಹಾಯ ಪಡೆದು ಕಳಿಂಗವನ್ನು ಗೆದ್ದು ನಂತರ ಬಂಗಾಳದ ದೊರೆ ಮಹಿಪಾಲನನ್ನು ಸೋಲಿಸಿ ಬಂಗಾಳವನ್ನು ವಶಪಡಿಸಿಕೊಂಡನು. ಇನ್ನು ಮೂರನೆಯದಾಗಿ ಉತ್ತರ ಭಾರತದ ವಿಜಯ. ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ಗಂಗಾ ಮತ್ತು ಯಮುನಾ ಪ್ರದೇಶದಲ್ಲಿ ದಾಳಿ ಮಾಡಿದನು. ಹಿಮಾಲಯದವರೆಗೆ ಹೋದರು. ಕೇದಾರವನ್ನು ಗೆದ್ದು ಕೇದಾರಗೊಂಡ ಎಂಬ ಬಿರುದನ್ನು ಪಡೆದನು. ಗಂಗಾ ನದಿ ಬಯಲನ್ನು ವಶಪಡಿಸಿಕೊಂಡನು. ಹಾಗಾಗಿ ಗಂಗೈಗೊಂಡ ಚೋಳ ಬಿರುದು ಪಡೆದನು. ವಾಪಸ್ ಬರುವಾಗ ಗಂಗಾ ನದಿಯ ಪವಿತ್ರ ಜಲವನ್ನು ತೆಗೆದುಕೊಂಡು ಇದರ ನೆನಪಿಗಾಗಿ ತಾಂಜಾವೂರಿನ ಪಕ್ಕದಲ್ಲೇ ಉಪನಗರವನ್ನು ನಿರ್ಮಿಸಿ ಗಂಗೈಚೋಳಪುರ ನಿರ್ಮಿಸಿದನು. ಆ ನಗರದಲ್ಲಿ ವಿಶಾಲವಾದ ಕೆರೆ ಕಲ್ಪಿಸಿದನು. ಅದಕ್ಕೆ ಚೋಳ ಗಂಗಾ ಎಂದು ಹೆಸರಿಟ್ಟು ಗಂಗೈಗೊಂಡ ಶಿವ ದೇವಾಲಯವನ್ನು ನಿರ್ಮಿಸಿದರು. ಇನ್ನು ನಾಲ್ಕನೆಯದಾಗಿ ದ್ವೀಪ ರಾಜ್ಯಗಳ ವಿಜಯ. ಸಾಶ 1025ರಲ್ಲಿ ದ್ವೀಪ ರಾಜ್ಯಗಳ ಮೇಲೆ ದಾಳಿ ಕೈಗೊಂಡು ನಂತರ ಜಾವ ಸುಮಾರ್ತಗಳನ್ನು ವಶಪಡಿಸಿಕೊಂಡ. ವಿಜಯತುಂಗ ವರ್ಮ ಅಧಿಕಾರಕ್ಕೆ ಬಂದ ನಂತರ ಸೋತನು. ಇವರ ನಡುವೆ ಯುದ್ಧ ಕೈಗೊಂಡರೂ ರಾಜೇಂದ್ರ ಗೆದ್ದು ಸುಮಾರ್ತವನ್ನು ವಶಪಡಿಸಿಕೊಂಡನು. ಇನ್ನು ಇವನ ಆಡಳಿತ ಸಾಧನೆ. ಶಿಕ್ಷಣಕ್ಕೆ ಪ್ರೋತ್ಸಾಹ. ಎನ್ನಾಯಿರಂ ಎಂಬ ಸ್ಥಳದಲ್ಲಿ ಉನ್ನತ ಶಿಕ್ಷಣ ನಿರ್ಮಿಸಿದನು. 340 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಿ ಇವನಿಗೆ ಪಂಡಿತ ಚೋಳ ಎಂಬ ಬಿರುದು ಪಡೆದುಕೊಂಡನು. ಸಾಶ 1033ರಲ್ಲಿ ಚೀನಾ ದೇಶಕ್ಕೆ ರಾಯಭಾರಿಯನ್ನು ಕಳಿಸಿಕೊಟ್ಟನು. ಇನ್ನು ಇವನ ಬಿರುದುಗಳು: 1ನೇದು ಪಂಡಿತ ಚೋಳ, 2ನೇದು ಗಂಗೈ ಚೋಳ, 3ನೇದು ಕೇದಾರಗೊಂಡ ಚೋಳ. ಇವನ ಪ್ರಮುಖ ಬಿರುದುಗಳಾಗಿವೆ. ಧನ್ಯವಾದಗಳು. ನನ್ನ ಹೆಸರು ಜಿ ಪಲ್ಲವಿ. ನಾನು ದ್ವಿತೀಯ PUC ಕಲಾ ವಿಭಾಗ HSPDಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರೋ ಟಾಪಿಕ್ ವರ್ಧನರು. ಹರ್ಷವರ್ಧನ ಜೀವನ ಮತ್ತು ಸಾಧನೆಗಳನ್ನು ತಿಳಿಸುತ್ತೇನೆ. ತಾನೇಶ್ವರ ಮತ್ತು ಕಾನೋಜ್ ಇವರ ರಾಜಧಾನಿ ಕೇಂದ್ರಗಳಾಗಿದ್ದವು. ಪ್ರಶಭೂತಿ ಇದರ ಸ್ಥಾಪಕ. ಇವನ ನಂತರ ಇವನ ಮಗ ಪ್ರಭಾಕರ ವರ್ಧನ ಅಧಿಕಾರಕ್ಕೆ ಬರುತ್ತಾನೆ. ಇವನಿಗೆ 3 ಜನ ಮಕ್ಕಳಿರುತ್ತಾರೆ: ರಾಜವರ್ಧನ, ಹರ್ಷವರ್ಧನ ಮತ್ತು ರಾಜಶ್ರೀ ಎಂಬ 3 ಮಕ್ಕಳು. ಮಾಳೋದ ಅರಸದ ಮೇಲೆ ದಾಳಿ ಮಾಡಿದನು. ಆ ಯುದ್ಧದಲ್ಲಿ ಪ್ರಭಾಕರ ಮರಣ ಹೊಂದುತ್ತಾನೆ. ತಂದೆಯ ಮರಣದ ನಂತರ ಹರ್ಷವರ್ಧನನು ಅಧಿಕಾರಕ್ಕೆ ಬರುತ್ತಾನೆ. ಇನ್ನು ಹರ್ಷವರ್ಧನನ ಸಾಧನೆಗಳನ್ನು ನೋಡುವುದಾದರೆ ಸೈನಿಕ ಸಾಧನೆಗಳು ಮತ್ತು ಆಡಳಿತ ಸಾಧನೆಗಳು. ಸೈನಿಕ ಸಾಧನೆಗಳಲ್ಲಿ ಸಹೋದರಿಯ ರಕ್ಷಣೆ. ದೇವಗುಪ್ತನು ರಾಜಶ್ರೀಯನ್ನು ಬಂಧಿಸಿ ಕಾನೋಜ್ನ ಸೆರೆಮನೆಯಲ್ಲಿ ಇಟ್ಟಿದ್ದ. ನಂತರ ಕಾನೋಜ್ನ ನಗರವನ್ನು ಹರ್ಷವರ್ಧನ ವಶಪಡಿಸಿಕೊಳ್ಳುತ್ತಾನೆ. ಆದರೆ ತನ್ನ ಸಹೋದರಿ ರಾಜಶ್ರೀಯು ಹರ್ಷವರ್ಧನಿಗೆ ಸಿಗಲಿಲ್ಲ. ನಂತರ ಗೂಢಚಾರದ ಮೂಲಕ ಮತ್ತು ತಾನು ಹುಡುಕಿ ಸಹೋದರಿಯನ್ನು ಕರೆತರುತ್ತಾನೆ. 2ನೇದಾಗಿ ಬಂಗಾಳದ ದಾಳಿ. ಬಂಗಾಳದ ದೊರೆಯಾದಂತಹ ಶಶಾಂಕ ಎಂಬ ಅರಸ ಅಸ್ಸಾಂದ ಭಾಸ್ಕರ ವರ್ಮ ಮತ್ತು ಹರ್ಷವರ್ಧನ ಇಬ್ಬರು ಸಂಯುಕ್ತ ಸೇನೆಯನ್ನು ಕಟ್ಟುತ್ತಾರೆ. ಇವನ ಮೇಲೆ ಹೋರಾಟ ಮಾಡಲು ಕಾರಣ ತನ್ನ ಸಹೋದರ ರಾಜವರ್ಧನನ್ನು ಕೊಂದಿರುತ್ತಾನೆ. ಶಶಾಂಕ ಮರಣ ಹೊಂದಿದ ನಂತರ ಹರ್ಷವರ್ಧನ ಕೈಗೆ ಬಂಗಾಳ ವಶವಾಯಿತು. ನಂತರ ಮಾಳ್ವದ ಮೇಲೆ ದಾಳಿ. ಮಾಳ್ವದ ದೊರೆ ದೇವಗುಪ್ತನನ್ನು ಯುದ್ಧದಲ್ಲಿ ಸೋಲಿಸಿ ತನ್ನ ತಂದೆ ಅಣ್ಣನನ್ನು ಕೊಂದವರ ವಿರುದ್ಧ ಹರ್ಷವರ್ಧನನು ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಪಂಜಾಬಿನ ದಾಳಿ. 612 ಪಂಜಾಬಿನ ಪಂಚನದಿಗಳು ಮೇಲೆ ತನ್ನ ಹಿಡಿತವನ್ನು ಸಾಧಿಸಿ ಮತ್ತು ನಂತರ ಬಿಹಾರದ ಒರಿಸ್ಸಾ ಮುಂತಾದ ಪ್ರದೇಶಗಳನ್ನು ಗೆದ್ದನು. 5ನೇದಾಗಿ ವಲ್ಲಭಿಯ ದಾಳಿ. ವಲ್ಲಭಿಯ ಅರಸನಾದಂತಹ 2ನೇ ಧ್ರುವ ಸೇನೆಯನ್ನು ಸೋಲಿಸಿ
ತನ್ನ ಮಗಳನ್ನು ಕೊಟ್ಟು ಎರಡನೇ ವರ್ಧನನನ್ನು ಅಳಿಯನನ್ನಾಗಿ ಮಾಡಿಕೊಂಡನು. 6ನೇದಾಗಿ ಉತ್ತರ ದಂಡಯಾತ್ರೆ. ತನ್ನ ಸಾಮ್ರಾಜ್ಯದ ಉತ್ತರ ಭಾಗದ ರಾಜ್ಯಗಳಾದ ಮಗಧ, ವಡ್ರಾ, ಗೊಂಗೊಂಡ, ಗುಜರಾತ್ ಮತ್ತು ಬಂಗಾಳದ ಮೇಲೆ ದಾಳಿ ಮಾಡಿ ಗೆದ್ದನು ಮತ್ತು ಹಿಮಾಲಯದವರೆಗೆ ರಾಜ್ಯ ವಿಸ್ತಾರವನ್ನು ವಿಸ್ತರಿಸಿದನು. ಹೀಗೆ ಇಡೀ ಉತ್ತರ ಭಾರತವನ್ನು ಗೆದ್ದನು. ನರ್ಮದಾ ನದಿ ಕದನ. ಶಾಸ 634. ಕದನದ ವಿವರಣೆಯನ್ನು ಬಾಣನ ಹರ್ಷಚರಿತೆ ಮತ್ತು ಉಯತ್ನ ಸಿಂಗ್ ರಚಿಸಿರುವ ಸಿಯು ಕಿ ಶತ ಮತ್ತು ರವಿಕೀರ್ತಿ ರಚಿಸಿರುವ ಐಹೊಳೆ ಶಾಸನದಲ್ಲಿ ಹೇಳಲಾಗಿದೆ. ನರ್ಮದಾ ನದಿ ಕದನದ ನಂತರ ಹರ್ಷವೆಲ್ಲ ಆರಿ ಹೋಯಿತು ಎಂದು ಬಾಣನ ಕೃತಿಯಲ್ಲಿ ಹೇಳಲಾಗಿದೆ. ಹರ್ಷದ ಚಿತ್ತ ಸ್ವಾರಸ್ಯ ಕೆಟ್ಟಿತು ಎಂದು ಉಯತ್ನ ಸಿಂಗ್ ಸಿಯು ಕಿ ಎಂಬ ಗ್ರಂಥದಲ್ಲಿ ತಿಳಿಸಲಾಗಿದೆ. ಸೋತ ನಂತರ ಯುದ್ಧವನ್ನು ಬಿಟ್ಟು ಆಡಳಿತದ ಕಡೆಗೆ ಗಮನ ಹರಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. 2ನೇದಾಗಿ ಆಡಳಿತ ಸಾಧನೆಗಳು. ಆಡಳಿತ ಸಾಧನೆಯಲ್ಲಿ ಮೊದಲನೇದಾಗಿ ಧರ್ಮ. ಹರ್ಷವರ್ಧನ ಶಿವನ ಆರಾಧಕನಾಗಿದ್ದನು. ನಂತರ ಬೌದ್ಧ ಧರ್ಮದ ಅನುಯಾಯಿಯಾದನು. ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರ ಧರ್ಮಸಹಿಷ್ಣು ಆಗಿ ಎಲ್ಲ ಧರ್ಮಗಳನ್ನು ಬೆಳೆಸುವ ಕಾರ್ಯ ಮಾಡಿದ. ಹರ್ಷವರ್ಧನ ಮತ್ತು ಬೌದ್ಧ ಧರ್ಮಕ್ಕೆ ಪೋಷಿಸಿದ ಮತ್ತೊಬ್ಬ ದೊರೆಯಾದಂತಹ ಹರ್ಷವರ್ಧನ. ಇವನು ಕೈಗೊಂಡಂತಹ ಕ್ರಮಗಳು: ಅಹಿಂಸಾ ತತ್ವದ ಪಾಲನೆ, ಪ್ರಾಣಿ ಬಲಿ ನಿಷೇಧಿಸಿದೆ, ಮಾಂಸಾಹಾರದ ಸೇವನೆ ನಿಷೇಧ, ಬೇಟೆ ನಿಷೇಧ. 3ನೇದಾಗಿ ಬೌದ್ಧ ಸ್ಮಾರಕ ನಿರ್ಮಾಣ. ಕಾಶ್ಮೀರದ ಅರಸನಿಂದ ಬುದ್ಧನ ಅಲ್ಲಿನ ಅವಶೇಷಗಳನ್ನು ಪಡೆದುಕೊಂಡನು. ಹೀನಯಾನ ಪಂಥವನ್ನು ಬೆಂಬಲಿಸಿದ. ಬೌದ್ಧ ಧರ್ಮದ ವಿರೋಧಿಗಳನ್ನು ಮತ್ತು ಚಾರಿತ್ರ್ಯಹೀನರನ್ನು ಶಿಕ್ಷಿಸಿದನು. ಕಾನೋಜ್ ಧಾರ್ಮಿಕ ಮಹಾಸಭೆ ಆಯೋಜನೆ 643. ಬೌದ್ಧ ಧರ್ಮ ಸ್ವೀಕಾರದ ಅನಂತರ ಹಿಂದೂ ಧರ್ಮದವರು ಇವನನ್ನು ವಿರೋಧಿಸಿದರು. 23 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಸಮ್ಮೇಳನ ನಡೆಸಿದರು. ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸಲಾಯಿತು. ಧರ್ಮಗೋಷ್ಠಿಯನ್ನು ನಡೆಸಿದರು. ಪ್ರಯೋಗ ಬೌದ್ಧ ಸಮ್ಮೇಳನ ಶಾಸ 643ರಲ್ಲಿ. ಇದರ ಅಧ್ಯಕ್ಷತೆಯನ್ನು ಉಯತ್ನ ಸಿಂಗ್ ವಹಿಸಿಕೊಂಡಿದ್ದರು. 75 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಪ್ರಯೋಗ ಸಮ್ಮೇಳನ ನಡೆಸಿದರು. ಬಡವರಿಗೆ ದಾನ ನೀಡಿದ. ಸಾಹಿತ್ಯ. ಹರ್ಷವರ್ಧನ ಸ್ವತಃ ಕವಿಯಾಗಿದ್ದ ಮತ್ತು ಕವಿಗಳಿಗೆ ಆಶ್ರಯದಾತನಾಗಿದ್ದ. ಇವನು 3 ನಾಟಕಗಳನ್ನು ರಚಿಸಿದ್ದನು. 3 ನಾಟಕಗಳೆಂದರೆ ರತ್ನಾವಳಿ 1ನೇದಾಗಿ, 2ನೇದಾಗಿ ಪ್ರಿಯದರ್ಶಿನಿ, 3ನೇದಾಗಿ ನಾಗಾನಂದ. ಇವನ ಆಸ್ಥಾನದ ಶ್ರೇಷ್ಠ ಕವಿಯಾದಂತಹ ಬಾಣ. ಇವನ ಕೃತಿ ಹರ್ಷಚರಿತೆ. ಉಯತ್ನ ಸಿಂಗ್ರವರ ಸಿಯು ಕಿ ಎಂಬ ಗ್ರಂಥವನ್ನು ರಚಿಸಿದ್ದರು. ಶಿಕ್ಷಣ. ಇವನು ಶಿಕ್ಷಣ ಪ್ರೇಮಿಯಾಗಿದ್ದನು. ನಳಂದ ವಿಶ್ವವಿದ್ಯಾಲಯಕ್ಕೆ ದಾನ ಮತ್ತು ದತ್ತಿಗಳನ್ನು ನೀಡಿದ. ಈ ಗ್ರಂಥಾಲಯ ಸುಮಾರು 6 ತಿಂಗಳ ಕಾಲ ಉರಿದು ಸುಟ್ಟಿತು. ಶಾಸ 647ರಲ್ಲಿ ಹರ್ಷವರ್ಧನನು ಮರಣ ಹೊಂದುತ್ತಾನೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸವಿತಾ ಎಂ. ನಾನು ಬಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜು ಸಿರಿಗೆರೆಯಲ್ಲಿ ಕಲಾ ವಿಭಾಗದ HSPDನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಡೆಸಿರುವ ಇತಿಹಾಸದ ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಂದಿರುವ ವಿಷಯ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ಕುರಿತು ತಿಳಿಸಿ. ಮೊದಲನೇದಾಗಿ ಇಮ್ಮಡಿ ಪುಲಿಕೇಶಿ. ಇವನು ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆ. ಈ ಚಾಲುಕ್ಯ ವಂಶವು ಯಾವಾಗ ಅಸ್ತಿತ್ವಕ್ಕೆ ಬಂತಂದರೆ, ಈ ಚಾಲುಕ್ಯ ವಂಶವು ಬರೋದಕ್ಕೂ ಮುಂಚೆನೇ ನಮಗೆ ಬನವಾಸಿಯ ಕದಂಬರು ಮತ್ತು ಗಂಗರ ಇವೆರಡು ಸಣ್ಣ ರಾಜ್ಯಗಳ ಆಳ್ವಿಕೆಯ ನಂತರ ನಮಗೆ ಈ ಬಾದಾಮಿ ಚಾಲುಕ್ಯರ ಆಳ್ವಿಕೆ ನಡೀತದೆ. ಈ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಇಮ್ಮಡಿ ಪುಲಿಕೇಶಿ. ಇವನು ಶಾಸ 609ರಿಂದ 642 ತನಕ ತನ್ನ ಆಳ್ವಿಕೆಯನ್ನು ನಡೆಸ್ತಾನೆ. ಇವನೊಬ್ಬ ವೀರ ಯೋಧ, ದಿಗ್ವಿಜಯಿ ಮತ್ತು ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪಕ, ದಕ್ಷ ಆಡಳಿತಗಾರ, ಧರ್ಮ, ಸಾಹಿತ್ಯ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದ ಮಹಾಪೋಷಕನಾಗಿದ್ದ.
ಇವನನ್ನ ಬಾದಾಮಿ ಚಾಲುಕ್ಯರ ಸಂತತಿಯ ಶ್ರೇಷ್ಠ ದೊರೆ ಎಂದು ಸಹ ಕರೆತಿದ್ರು. ಇವನ ಸಾಧನೆಗಳನ್ನು ನಾವು ಎರಡು ರೀತಿಯಲ್ಲಿ ನೋಡ್ತೀವಿ. ಮೊದಲನೇದು ಸೈನಿಕ ಸಾಧನೆ ಮತ್ತು ಆಡಳಿತ ಸಾಧನೆ. ಇದರಲ್ಲಿ ಮೊದಲನೇದಾಗಿ ನಾವು ಸೈನಿಕ ಸಾಧನೆ ನೋಡೋಣ. ಇವನು ಸೈನಿಕ ಸಾಧನೆಯಲ್ಲಿ ಕೈಗೊಂಡ ಮೊದಲನೇ ಸಾಧನೆ ಯಾವುದಪ್ಪ ಅಂದರೆ ಮಂಗಳೇಶನೊಡನೆ ಕದನ. ಈ ಮಂಗಳೇಶನು ಇವನ ಚಿಕ್ಕಪ್ಪನಾಗಿರ್ತಾನೆ. ಈ ಇಮ್ಮಡಿ ಪುಲಿಕೇಶಿ 1ನೇ ಕೀರ್ತಿವರ್ಮನ ಮಗನಾಗಿರ್ತಾನೆ. ಈ 1ನೇ ಕೀರ್ತಿವರ್ಮನು ಇಮ್ಮಡಿ ಪುಲಿಕೇಶಿ ಚಿಕ್ಕವನಿದ್ದಾಗಲೇ ಮರಣವನ್ನು ಹೊಂದಿರ್ತಾನೆ. ಹಾಗಾಗಿ ಇಮ್ಮಡಿ ಪುಲಿಕೇಶಿ ಚಿಕ್ಕವನಿದ್ದರಿಂದ ರಾಜ್ಯಭಾರ ನಡೆಸೋಕ್ಕಾಗಲ್ಲ ಅಂತಂದು ಈ ಮಂಗಳೇಶನು ರಾಜ್ಯಭಾರವನ್ನು ಸಿಂಹಾಸನವನ್ನು ಏರಿರ್ತಾನೆ. ಆದರೆ ಇಮ್ಮಡಿ ಪುಲಿಕೇಶಿ ಪ್ರಾಪ್ತ ವಯಸ್ಸಿಗೆ ಬಂದರೂ ಸಹ ಈ ಮಂಗಳೇಶ ತನ್ನ ಆಳ್ವಿಕೆಯನ್ನು ಇಮ್ಮಡಿ ಪುಲಿಕೇಶನಿಗೆ ನೀಡಲು ತಯಾರಾಗಿರಲಿಲ್ಲ. ತನ್ನ ಮಗನಿಗೆ ನೀಡಬೇಕು ಅಂತಂದು ಅವನು ಬಯಸ್ತಿರ್ತಾನೆ. ಇಮ್ಮಡಿ ಪುಲಿಕೇಶಿಗೆ ಈ ಸಾಮ್ರಾಜ್ಯದ ಅಧಿಕಾರ ಆಡಳಿತವನ್ನು ನೀಡಬಾರ್ದು, ಇದನ್ನು ನನ್ನ ಮಗನಿಗೆ ಕೊಡಬೇಕಂತಂದು ಅವನು ಆಸೆ ಪಡ್ತಿರ್ತಾನೆ. ಇದನ್ನು ಈ ಇಮ್ಮಡಿ ಪುಲಿಕೇಶಿ ಅರಿತು ತನ್ನ ರಾಜ್ಯದಿಂದ ಹೊರಗೆ ಹೋಗ್ತಾನೆ. ಹೊರಗೋಗ್ಬಿಟ್ಟು ತಾನೇ ಒಂದು ಸೈನ್ಯವನ್ನು ಕಟ್ಟಿ ಈ ಮಂಗಳೇಶನನ್ನು ಕೊಂದಾಗ್ತಾನೆ. 70 ಸಿಂಬಿಗೆ ಎಂಬ ಕದನದಲ್ಲಿ ಕೊಂದು 609ರಲ್ಲಿ ತನ್ನ ಸಿಂಹಾಸನವನ್ನು ಏರ್ತಾನೆ. ಇದು ಅವನ ಮೊದಲನೇ ಸೈನಿಕ ಸಾಧನೆಯಾಗಿದೆ. ಇನ್ನು ಎರಡನೇದೇನಪ್ಪ ಅಂದರೆ ರಾಷ್ಟ್ರಕೂಟರೊಡನೆ ಕದನ. ಇವನ್ನು ಸತತ 20 ವರ್ಷಗಳ ಕಾಲ ಮಂಗಳೇಶನೊಡನೆ ಯುದ್ಧವನ್ನು ಮಾಡೋದ್ರಿಂದ 20 ವರ್ಷಗಳ ಕಾಲ ರಣರಂಗದಲ್ಲಿ ಕಾಲವನ್ನು ಕಳೆತಿರ್ತಾನೆ. ಆದ್ದರಿಂದ ಇದನ್ನು ಉಪಯೋಗಿಸಿಕೊಂಡ ರಾಷ್ಟ್ರಕೂಟರಾದ ಅಪ್ಪಾಯಿಕ ಮತ್ತು ಗೋವಿಂದರಾಜರು ಇವರು ಇದನ್ನು ಉಪಯೋಗಿಸ್ಕೊಂತಾರೆ. ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಬಾದಾಮಿ ಚಾಲುಕ್ಯರ ರಾಜ್ಯಗಳ ಮೇಲೆ ಆಕ್ರಮಣ ಮಾಡ್ತಾರೆ. ಇದನ್ನು ಇಮ್ಮಡಿ ಪುಲಿಕೇಶಿ ಗೊತ್ತಾದ ಮೇಲೆ ಇವರಿಬ್ಬರನ್ನು ಒಂದು ಭೀಮಾ ನದಿ ತೀರದಲ್ಲಿ ತಡೆ ಹಿಡಿತಾನೆ. ಈ ಭೀಮಾ ನದಿ ತೀರದಲ್ಲಿ ತಡೆ ಹಿಡಿಬಿಟ್ಟು ಇವರನ್ನು ಅಲ್ಲೇ ಸೋಲಿಸ್ತಾನೆ. ಆದರೆ ಅಪ್ಪಾಯಿಕ ಈ ಯುದ್ಧದಲ್ಲಿ ಪಲಾಯನ ನಡೆಸ್ತಾನೆ. ಈ ಗೋವಿಂದನು ವೀರತನದಿಂದ ಹೋರಾಟ ಮುಂದುವರಿಸ್ತಾನೆ. ಆದರೂ ಕೂಡ ಕೊನೆಗೆ ಈ ಗೋವಿಂದನು ಕೂಡ ಇಮ್ಮಡಿ ಪುಲಿಕೇಶಿಗೆ ಶರಣಾಗ್ತಾನೆ. ಇವರು ಅಪ್ಪಾಯಿಕ ಮತ್ತು ಗೋವಿಂದ ಮತ್ತು ಪುಲಕೇಶಿ ನಡುವೆ ನಡೆದ ಕದನವನ್ನು ನಾವು ಭೀಮಾ ನದಿ ತೀರದ ಕದನ ಅಂತ ಕರಿತೀವಿ. ಇನ್ನು ದಕ್ಷಿಣದ ವಿಜಯ. ಇವನು ರಾಷ್ಟ್ರಕೂಟರ ಅರಸರನ್ನು ಸೋಲಿಸಿದ್ದಲ್ಲದೆ ತನ್ನ ಆಳ್ವಿಕೆಯನ್ನು ದಕ್ಷಿಣ ಭಾಗದಲ್ಲೂ ಸಹ ವಿಸ್ತರಿಸಬೇಕಂತಂದು ಅಂದ್ಕೊಂಡು ದಕ್ಷಿಣ ಭಾಗದಲ್ಲಿ ಕೂಡ ಆಳ್ವಿಕೆಯನ್ನು ನಡೆಸ್ತಾನೆ. ಈ ದಕ್ಷಿಣ ಭಾಗದ ಬನವಾಸಿಯ ಕದಂಬರು, ತಲಕಾಡಿನ ಗಂಗರು ಮತ್ತು ಕೊಂಕಣದ ಮೌರ್ಯರನ್ನು ಸೋಲಿಸ್ತಾನೆ. ಮತ್ತು ಅಲುಪರನ್ನು ಸಹ ಸೋಲಿಸಿ ಈ ಅಲುಪರ ರಾಜಕುಮಾರಿಯಾದ ಕದಂಬ ದೇವಿಯನ್ನು ವಿವಾಹ ಆಗ್ತಾನೆ. ಕದಂಬ ದೇವಿಯನ್ನು ವಿವಾಹ ಆಗಿಬಿಟ್ಟು ಇವರೊಡನೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊತಾನೆ. ಇದು ಅವನ ಮೂರನೇ ಸಾಧನೆಯಾಗಿದೆ. ಮೊದಲನೇದು ಮಂಗಳೇಶನೊಡನೆ ಕದನ, ತನ್ನ ಚಿಕ್ಕಪ್ಪನಲ್ಲಿ ಯುದ್ಧವನ್ನು ಮಾಡ್ತಾನೆ 70 ಸಿಂಬಿಗೆ ಎಂಬುದು. ಇನ್ನು ಎರಡನೇದು ರಾಷ್ಟ್ರಕೂಟರೊಡನೆ ಕದನ, ಅಪ್ಪಾಯಿಕ ಮತ್ತು ಗೋವಿಂದರೊಡನೆ ಭೀಮಾ ನದಿ ತೀರದಲ್ಲಿ ಕದನ ಮಾಡ್ತಾನೆ. ಮೂರನೇದು ದಕ್ಷಿಣದ ಕದನ, ದಕ್ಷಿಣ ಭಾಗದ ಎಲ್ಲ ಅರಸರನ್ನ ತಾನು ವಶಪಡಿಸ್ಕೊತಾನೆ. ಇನ್ನು ನಾಲ್ಕನೇದು ಪಶ್ಚಿಮದ ದಂಡಯಾತ್ರೆ ಅಥವಾ ಗುಜರಾತ್ನ ದಿಗ್ವಿಜಯ ಅಂತ ಕರಿತೀವಿ. ಇವನು ದಕ್ಷಿಣದ ಅರಸರನ್ನ ತನ್ನ ವಶಪಡಿಸಿದ್ದಲ್ಲದೆ ಪಶ್ಚಿಮದ ಕಡೆಗೂ ಕೂಡ ತನ್ನ ಆಳ್ವಿಕೆಯನ್ನು ನಡೆಸ್ತಾನೆ. ಗುಜರಾತ್ ಮಾಳ್ವಾ ಮತ್ತು ಗೂರ್ಜರ ದೊರೆಗಳನ್ನು ಸೋಲಿಸ್ತಾನೆ. ಇಲ್ಲಿ ಲಾಟ ಮಾಳ್ವಾ ಲಾಟ ಅಂದರೆ ಗುಜರಾತ್, ಮಾಳ್ವಾ ಅಂದರೆ ಮಧ್ಯಪ್ರದೇಶ. ಇವೆರಡು ರಾಜ್ಯಗಳನ್ನು ತನ್ನ ವಶವಾಗಿ ಮಾಡಿಕೊಂಡು ಗೂರ್ಜರ ದೊರೆಗಳನ್ನು ಸೋಲಿಸ್ತಾನೆ. ಗುಜರಾತ್ನಲ್ಲಿ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಸಾಮ್ರಾಜ್ಯವನ್ನು ವಿಲೀನ ಮಾಡಿಕೊಂಡು ಅಲ್ಲಿ ತನ್ನ ಸಾಮ್ರಾಜ್ಯದ ಆಳ್ವಿಕೆ ನಡೆಸಬೇಕಂತಂದು ತನ್ನ ಸಹೋದರ ಜಯಸಿಂಹನನ್ನು ಈ ಗುಜರಾತ್ನಲ್ಲಿ ನೇಮಕ ಮಾಡ್ತಾನೆ. ಇದರಿಂದ ಗುಜರಾತ್ ಚಾಲುಕ್ಯ ಸಂತತಿ ಬೆಳವಣಿಗೆ ಆಯಿತು. ಇನ್ನು ಇವನು ಹರ್ಷವರ್ಧನೊಡನೆ ಕದನವನ್ನು ನಡೆಸ್ತಾನೆ. ಯಾವಾಗ ಅಂದರೆ 634ರಲ್ಲಿ ಕದನವನ್ನು ನಡೆಸ್ತಾನೆ. ಉತ್ತರ ಪತೇಶ್ವರ ಎಂಬ ಬಿರುದನ್ನು ಹೊಂದಿರುವ ಹರ್ಷವರ್ಧನು ಮತ್ತು ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಹೊಂದಿರುವ ಇಮ್ಮಡಿ ಪುಲಿಕೇಶಿ ಇವರಿಬ್ಬರೂ ಕೂಡ ಬಲವಂತರು. ಇವರಿಬ್ಬರ ನಡುವೆ 634ರಲ್ಲಿ ಕದನ ನಡೆದಿತ್ತು. ಇವನು ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿನ ಸೋಲಿಸಲೇಬೇಕಂತಂದು ಬಲವಾದ ಸೈನ್ಯವನ್ನು ಕರ್ಕೊಂಡು ಬಂದು ನರ್ಮದಾ ನದಿಯಲ್ಲೇ ಬೀಡ್ಬಿಟ್ಟಿರ್ತಾನೆ. ಇದನ್ನು ತಿಳಿದು ಇಮ್ಮಡಿ ಪುಲಿಕೇಶಿ ನಾನು ಹರ್ಷವರ್ಧನನ್ನು ಸೋಲಿಸ್ತೀನಿ ಅಂತಂದು ಅವನು ಕೂಡ ಸೈನ್ಯವನ್ನು ಕರ್ಕೊಂಡು ಬಂದು ಈ ನರ್ಮದಾ ನದಿ ತೀರದಲ್ಲಿ ಅವ್ರನ್ನ ತಡೆ ಹಿಡಿದು 634ರಲ್ಲಿ ಅಲ್ಲಿ ಕದನ ನಡೆಸ್ತಾರೆ. ಇದನ್ನು ನರ್ಮದಾ ನದಿ ಕದನ ಅಂತ ಹೇಳ್ತೀವಿ. ಇದರಲ್ಲಿ ಹರ್ಷವರ್ಧನ
ಸೋಲನ್ನು ಅನುಭವಿಸ್ತಾನೆ ಮತ್ತು ಇಮ್ಮಡಿ ಪುಲಿಕೇಶಿ ಜಯಶಾಲಿ ಆಗ್ತಾನೆ. ಇವರಿಬ್ಬರು ಕೂಡ ಸ್ನೇಹದ ಒಪ್ಪಂದವನ್ನು ಮಾಡ್ಕೊತಾರೆ. ಇವರಿಬ್ಬರು ಕೂಡ ಸ್ನೇಹದ ರೀತಿಯಲ್ಲಿ ಒಪ್ಪಂದ ಮಾಡಿಕೊಂಡು ಈ ನರ್ಮದಾ ನದಿ ತೀರವನ್ನು ಇವರ ಸಾಮ್ರಾಜ್ಯದ ಗಡಿಯನ್ನಾಗಿ ಸ್ವೀಕರಿಸ್ತಾರೆ. ಇನ್ನು ವೆಂಗಿಯ ದಿಗ್ವಿಜಯ. ಇಮ್ಮಡಿ ಪುಲಿಕೇಶಿ ಪೂರ್ವದ ಕಡೆಗೆ ಮುಂದುವರೆದು ದಕ್ಷಿಣದ ಕೋಸಲ ಕಳಿಂಗ ರಾಜ್ಯಗಳನ್ನು ವಶಪಡಿಸ್ಕೊತಾನೆ. ಇವನು ಪಶ್ಚಿಮ ದಕ್ಷಿಣ ಎಲ್ಲ ಕಡೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕಂತಂದು ಈ ಪುಲಿಕೇಶಿ ಪೂರ್ವದ ಕಡೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಆ ದಕ್ಷಿಣದ ಕೋಸಲ ಕಳಿಂಗ ರಾಜ್ಯಗಳನ್ನು ವಶಪಡಿಸಿಕೊಂಡು ಆಂಧ್ರದ ಕಡೆಗೆ ಆಂಧ್ರದ ಪಿಷ್ಟಪುರ ಎಂಬ ನಗರವನ್ನು ಸಹ ವಶಪಡಿಸ್ಕೊತಾನೆ. ಮತ್ತು ವೆಂಗಿ ಪ್ರಾಂತ್ಯಕ್ಕೆ ತನ್ನ ಸಾಮ್ರಾಜ್ಯದ ತನ್ನ ಸಹೋದರನಾದ ಕುಬ್ಜ ವಿಷ್ಣುವರ್ಧನ ಮತ್ತೊಬ್ಬ ಸಹೋದರನಾದ ಕುಬ್ಜ ವಿಷ್ಣುವರ್ಧನನ್ನ ವೆಂಗಿ ಚಾಲುಕ್ಯಕ್ಕೆ ನೇಮಕ ಮಾಡ್ತಾನೆ. ಇದರಿಂದ ವೆಂಗಿ ಚಾಲುಕ್ಯ ಸಂತತಿಯು ಕೂಡ ಬೆಳವಣಿಗೆಯನ್ನು ಹೊಂದುತ್ತೆ. ಇನ್ನು ಇವನು ಪಲ್ಲವರೊಡನೆ ಸಂಘರ್ಷ. ಈ ಪಲ್ಲವರು ವಿಷ್ಣುವಿನ ಆರಾಧಕರು ಪಲ್ಲವರು ಶಿವನ ಆರಾಧಕರು. ಇಮ್ಮಡಿ ಪುಲಿಕೇಶಿ ವಿಷ್ಣುವಿನ ಆರಾಧಕ. ಇವರಿಬ್ಬರ ನಡುವೆ ಧಾರ್ಮಿಕವಾಗಿ ಸಂಘರ್ಷ ಉಂಟಾಗುತ್ತೆ. ಈ ಧಾರ್ಮಿಕ ಸಂಘರ್ಷವೇ ಇವರಿಬ್ಬರ ನಡುವೆ ನಡೆಯುವ ಕದನಕ್ಕೆ ಕಾರಣವಾಗಿದೆ. ಇಮ್ಮಡಿ ಪುಲಿಕೇಶಿಯು ಕಂಚಿಯ ಪಲ್ಲವರ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ಕಂಚಿಯ ಪಲ್ಲವರ ಮೇಲೆ ದಾಳಿ ಮಾಡ್ತಾನೆ. ಅವಾಗ ಇದ್ದಿರ್ತಕ್ಕಂಥ ಈ ಪಲ್ಲವರ ರಾಜ 1ನೇ ಮಹೇಂದ್ರವರ್ಮನನ್ನು ಸೋಲಿಸ್ತಾನೆ. 1ನೇ ಮಹೇಂದ್ರವರ್ಮನನ್ನು ಸೋಲಿಸಿ ಈ ಕಂಚಿಯನ್ನು ವಶಪಡಿಸ್ಕೊತಾನೆ. ಮತ್ತು ಹಲವು ದಿನಗಳ ಕಾಲ ಅಲ್ಲೇ ನೆಲೆ ನಿಂತಾನೆ. ಈ ಕಂಚಿಯಲ್ಲಿರ್ತಕ್ಕಂಥ ಯಾವುದೇ ರೀತಿಯ ದೇವಾಲಯಗಳನ್ನು ನಾಶ ಮಾಡಲಿಲ್ಲ. ಇವನು ಅಪ್ಪಟ ದೈವ ಭಕ್ತ. ಆದ್ದರಿಂದ ಇವನು ಯಾವುದೇ ದೇವಾಲಯವನ್ನು ನಾಶ ಮಾಡಲಿಲ್ಲ. ಬದಲಾಗಿ ಅಲ್ಲೇ ತನ್ನ ವಿಷ್ಣುವಿನ ದೇವಾಲಯಗಳನ್ನು ನಿರ್ಮಿಸ್ತಾನೆ. ವಿಷ್ಣುವಿನ ದೇವಾಲಯಗಳನ್ನು ನಿರ್ಮಿಸಿ ಅಲ್ಲಿಂದ ಮುಂದುವರೆದು ಪುಲಿಕೇಶಿ ಚೋಳರು ಮತ್ತು ಚೇರರನ್ನು ಸೋಲಿಸ್ತಾನೆ. ಈ ಚೋಳ ಮತ್ತು ಚೇರರನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದು ಮುಂದೆ ನಡೀತಾನೆ. ಮತ್ತು ಈ ಇಮ್ಮಡಿ ಪುಲಿಕೇಶಿ ಅಂತ್ಯ. ಈ ಇಮ್ಮಡಿ ಪುಲಿಕೇಶಿ ಅಂತ್ಯದಲ್ಲಿ ಕೂಡ ವೀರಮರಣವನ್ನು ಹೊಂದುತ್ತಾನೆ. ನಾನು ಏನಾದರೂ ಸೋಲನ್ನು ಅನುಭವಿಸಬಾರ್ದು ಎಂಬುದು ಅವನಲ್ಲಿರ್ತದೆ. ಹಾಗಾಗಿ ಇಮ್ಮಡಿ ಪುಲಿಕೇಶಿಯು ಕಂಚಿಯನ್ನು ಮತ್ತೆ ಗೆಲ್ಲಲು ಮುಂದಾಗ್ತಾನೆ. ಆದರೆ ಪಲ್ಲವರ ದೊರೆ ಮಹೇಂದ್ರವರ್ಮನು ಮಹೇಂದ್ರವರ್ಮನು ಸೋಲನ್ನು ಅನುಭವಿಸುತ್ತಾನೆ. ಆಗ ಈಗ ಪಲ್ಲವರ ದೊರೆ 1ನೇ ನರಸಿಂಹವರ್ಮ ಅಂದರೆ ಅವನ ಮಗ ನರಸಿಂಹವರ್ಮ ಆಳ್ವಿಕೆಯನ್ನು ನಡೆಸ್ತಿರ್ತಾನೆ. ಇಷ್ಟೊತ್ತಿಗಾಲಿ ಇಮ್ಮಡಿ ಪುಲಿಕೇಶಿಗೆ ವಯಸ್ಸಾಗಿರುತ್ತೆ. ಅಂದರೂ ಕೂಡ ತನ್ನ ಆಳ್ವಿಕೆಯನ್ನು ಮುಂದುವರಿಸಲಿಕ್ಕೆ ಅವನು ಈ 1ನೇ ನರಸಿಂಹವರ್ಮನೊಡನೆ ಕದನವನ್ನು ನಡೆಸ್ತಾನೆ. 642ರಲ್ಲಿ ಇಮ್ಮಡಿ ಪುಲಿಕೇಶಿ ಪೆರಿಯಾಲ ಅಥವಾ ಸುರಮಾರ ಎಂಬ ಕದನಗಳಲ್ಲಿ ಸೋಲನ್ನು ಅನುಭವಿಸ್ತಾನೆ. ಇದು ಅವನ ಚರಿತೆಯ ಕಪ್ಪು ಚುಕ್ಕಿ ಎಂದು ಕರೆಯುವುದು. ಎಲ್ಲ ದಿಗ್ವಿಜಯಗಳ ಸಾಮ್ರಾಟನಾದ ಇಮ್ಮಡಿ ಪುಲಿಕೇಶಿಯು ಈ 1ನೇ ನರಸಿಂಹವರ್ಮನಿಂದ 642ರಲ್ಲಿ ಪೆರಿಯಾಲ ಎಂಬ ಕದನದಲ್ಲಿ ಸೋಲನ್ನು ಅನುಭವಿಸ್ತಾನೆ. ಮತ್ತು ಈ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿ ಮರಣವನ್ನು ಹೊಂದಾನೆ ಅಂತಂದು ಕೆಲವೊಬ್ಬರು ಹೇಳ್ತಾರೆ. ಅದು ಇನ್ನೂ ಸಾಬೀತಾಗಿಲ್ಲ. ಈ ಯುದ್ಧದಲ್ಲಿ ಇವನು ಮರಣವನ್ನು ಹೊಂದಿರಬಹುದು ಎಂದು ಹೇಳಲಾಗಿದೆ. ಮತ್ತು ಈ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯದ ವಿಸ್ತಾರ. ಇವನು ತನ್ನ ಸಾಮ್ರಾಜ್ಯವನ್ನು ಎಲ್ಲಿಂದ ಎಲ್ಲಿಯವರೆಗೆ ನಡೆಸಿದ್ನಂದರೆ, ಉತ್ತರದಲ್ಲಿ ನೋಡೋದಾದರೆ ನರ್ಮದಾ ನದಿಯಿಂದ ದಕ್ಷಿಣದ ಮೈಸೂರಿನವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಮತ್ತು ಪೂರ್ವದ ಬಂಗಾಳ ಕೊಲ್ಲಿಯಿಂದ ಪಶ್ಚಿಮದ ಅರಬ್ಬಿ ಸಮುದ್ರದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಇನ್ನು ಇವನ ವ್ಯಕ್ತಿತ್ವ. ಇವನು ಪರ್ಷಿಯಾದ ದೊರೆ ಇಮ್ಮಡಿ ಖುಷ್ರು ಮತ್ತು ಇಮ್ಮಡಿ ಪುಲಿಕೇಶಿ ಇವರಿಬ್ಬರು ತಮ್ಮ ರಾಯಭಾರಿಗಳನ್ನು ವಿನಿಮಯ ಮಾಡ್ಕೊತಾರೆ. ಇದು ವಿನಿಮಯ ಮಾಡಿಕೊಂಡರೆ ಅಂತಂದು ನಮಗೆ ಈ ಖುಸ್ರುವಿನ ರಾಯಭಾರಿ ಇಮ್ಮಡಿ ಪುಲಿಕೇಶಿಗೆ ತಮ್ಮ ರಾಜನ ನಿರೂಪಗಳನ್ನು ಅರ್ಪಿಸುತ್ತಿರುವ ಚಿತ್ರ ನಮಗೆ ಅಜಂತಾದ 1ನೇ ಗುಹಾಲಯದಲ್ಲಿ ಕಂಡುಬರುತ್ತದೆ. ಇನ್ನು ಇವನ ಬಿರುದುಗಳನ್ನು ನೋಡೋದಾದರೆ ದಕ್ಷಿಣ ಪತೇಶ್ವರ. ದಕ್ಷಿಣದ ಎಲ್ಲ ಭಾಗಗಳನ್ನು ಇವನು ಸಾಧಿಸಿದ್ದರಿಂದ, ದಕ್ಷಿಣದಲ್ಲಿ ವಿಜಯವನ್ನು ಗಳಿಸಿದ್ದರಿಂದ ಇವನಿಗೆ ದಕ್ಷಿಣ ಪತೇಶ್ವರ ಎಂದು ಕರೀತಾರೆ. ಇನ್ನು ಪರಮೇಶ್ವರ. ಇವನು ಹರ್ಷವರ್ಧನೊಡನೆ ಕದನವನ್ನು ಮಾಡಿ ಪರಮೇಶ್ವರ ಎಂಬ ಬಿರುದನ್ನು ಪಡ್ಕೊಂಡಿರ್ತಾನೆ. ಆದ್ದರಿಂದ ಇವನನ್ನು ಪರಮೇಶ್ವರ ಎಂದು ಕರೀತಾರೆ. ಇನ್ನು ಸತ್ಯಾಶ್ರಯ. ಇವನು ಕಲೆ, ವಾಸ್ತುಶಿಲ್ಪ, ಧರ್ಮ, ಸಾಹಿತ್ಯ ಇವುಗಳ ಮಹಾಪೋಷಕನಾಗಿ ಇವುಗಳನ್ನು ಆಶ್ರಯ ನೀಡ್ತಿದ್ದ. ಮತ್ತು ಮಹಾರಾಜಾದಿರಾಜ, ಪೃಥ್ವಿವಲ್ಲಭ, ಶ್ರೀವಲ್ಲಭ ಎಂಬ ಇನ್ನೂ ಅನೇಕ ಬಿರುದುಗಳನ್ನು ಇಮ್ಮಡಿ ಪುಲಿಕೇಶಿಯು ಹೊಂದಿದ್ದ. ನಾವು ಇದುವರೆಗೂ ಮಂಗಳೇಶನೊಡನೆ ಕದನ, ರಾಷ್ಟ್ರಕೂಟರೊಡನೆ ಕದನ ಮತ್ತು ದಕ್ಷಿಣದ ವಿಜಯ, ಪಶ್ಚಿಮದ ಅಥವಾ ಗುಜರಾತ್ನ ದಿಗ್ವಿಜಯಗಳು, ಹರ್ಷವರ್ಧನೊಡನೆ ಕದನ, ವೆಂಗಿಯ ದಿಗ್ವಿಜಯ, ಪಲ್ಲವರೊಡನೆ ಸಂಘರ್ಷ ಮತ್ತು ಈ ಇಮ್ಮಡಿ ಪುಲಿಕೇಶಿಯ ಅಂತಿಮ ದಿನಗಳನ್ನು ನಾವು ಇದುವರೆಗೂ ತಿಳ್ಕೊಂಡ್ವಿ. ಇಷ್ಟು ವಿಷಯಗಳನ್ನು ನಿಮಗೆ ತಿಳಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತೇನೆ. ಧನ್ಯವಾದಗಳು.